ಸರ್ ಇವತ್ತು ಯಾಕೆ ಇಷ್ಟೊಂದು ನೀವು ಇದು ಮಾಡ್ತೀರಿ? ಇವತ್ತು ಏಕಾಏಕಿ ಎಲ್ಲ ನಮ್ಮ ಬೀದಿ ವ್ಯಾಪಾರ ಅಂಗಡಿಗಳನ್ನು ತೆರವುಗೊಳಿಸ್ಯಾರ. ಅದು ಯಾಕೆ ಏನು ಅಂತ ಏನೂ ಹೇಳಿಲ್ಲ ನಮಗೆ. ನಾವು 4-6 ಜನಕ್ಕೆ ಕೇಳಲ್ಪಟ್ಟು ಅದು ಜನಸಾಮಾನ್ಯರಿಗೆ ತೊಂದರೆ ಆಗ್ಲಕತ್ತದ ಅಂತೇಳಿ ಅಂಗಡಿಗಳು ತೆರೆಸ್ಯಾರ. ಬಟ್ ನಾವು ಯಾವುದೇ ರೀತಿ ತೊಂದರೆ ಮಾಡಿರಲಿಲ್ಲ. ಅದು ಮಾಡಿದವ್ರಿಗೂ ಒಂದೇ ಕಾನೂನು, ಮಾಡದೇ ಇರೋರು ಒಂದೇ ಕಾನೂನು ಮಾಡಿ ನಾವು ದೂರ ಅಂದರೆ ರಸ್ತೆ ಬಿಟ್ಟು ದೂರ ಇದ್ದರೂ ನಮ್ಮ ಅಂಗಡಿಗಳನ್ನು ತೆರವುಗೊಳಿಸ್ಯಾರ. ನಮಗೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಈಗ ನೌಕರಿ ಮಾಡ್ಬೋದಾ ಗೌರ್ಮೆಂಟ್ ನೌಕರಿ? ನಾವು ಡಿಪ್ಲೊಮಾ ಓದ್ಕೊಂಡಿದ್ದೀವಿ. ಮತ್ತು ನಮ್ಗೆ ಯಾವುದೂ ಸರ್ಕಾರಿ ಕೆಲಸಗಳು ಸಿಕ್ಕಿಲ್ಲ. ನಾವು ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಜೀವನ ನಡೆಸ್ಕೊಂಡಿದ್ದೀವಿ. ಸುಮಾರು ಒಂದು 7 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ನಿಮಗೆ ನೋಟಿಸ್ ಏನು ಕೊಟ್ಟಿಲ್ಲ? ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ. ಮೌಖಿಕವಾಗಿ ಹೇಳಿದ್ರು, ಒಂದು 2-3 ಸರಿ ಹೇಳಿದ್ರು. ಸೊ ಅದನ್ನು ಯಾರು ಜನಸಾಮಾನ್ಯರಿಗೆ ತೊಂದರೆ ಮಾಡ್ತಾರೋ ಅಂಥವ್ರಿಗೆ ಅನ್ವಯಿಸುತ್ತೆ ಅದು ಅಂತ ಹೇಳಿದ್ರು. ನಾವು ಯಾವುದೂ ಫುಟ್ಪಾತ್ ಆಗಲಿ, ರಸ್ತೆ ಬದಿ ಫುಟ್ಪಾತ್ ಆಗಲಿ, ರೋಡ್ಗಾಗಲಿ ಯಾವುದೂ ತೊಂದರೆ ಮಾಡಿರಲಿಲ್ಲ. ನಾವು ದೂರದಲ್ಲೇ ನಿಂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ವಿ. ಈಗ ಸರ್ಕಾರಕ್ಕೆ ಏನಂತ ಹೇಳ್ತಾರೆ? ನಾವು ನಮಗೊಂದು ದಾರಿ ಮಾಡಿಕೊಡಿ ಅಂತ ಹೇಳ್ಕೊಡ್ತೀವಿ ಅಷ್ಟೇ. ಯಾವುದೊಂದು ಉದ್ಯೋಗಗಳು ಸೃಷ್ಟಿ ಮಾಡಿ, ಇಲ್ಲಾಂದರೆ ನಮಗೊಂದು ಬದುಕಕ್ಕೆ ಅವಕಾಶ ಕೊಡಿ ಅಂತ ನಗರ ಪ್ರದೇಶಗಳಲ್ಲಿ ಒಂದು ಬದುಕಕ್ಕೆ ಅವಕಾಶ ಮಾಡಿಕೊಡಿ. ತಮ್ಮ ಹೆಸರು? ಬಸವರಾಜ. ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಬೀದಿ ವ್ಯಾಪಾರಿಗಳು ಅಂತೇಳಿ ಈ ಮುನ್ಸಿಪಾಲಿಟಿಯಿಂದ CMC ಕಡೆಯಿಂದ ಲೋನ್ಗಳು ಕೊಟ್ಟಿರ್ತಾರೆ. ನಮಗೆ ಒಂದು 10,000, 20,000, 50,000 ಇಟ್ಟಿಂದ ಲೋನ್ ಕೊಟ್ಟಿರ್ತಾರೆ. ಈಗ ನಾನೇ ಒಂದು 20,000 ಲೋನ್ ತೊಗೊಂಡಿದ್ದೀನಿ ಬೀದಿ ವ್ಯಾಪಾರಿ ಮೇಲೆ. ಈಗ ಅದನ್ನು ನಾನು ತೀರಿಸಬೇಕು. ಮತ್ತು ನಾನು ಇದನ್ನೇ ಆಧಾರ ಮೇಲೆ ಲೋನ್ ಕೊಟ್ಟು ತೊಗೊಂಡಿದ್ದೀನಿ, ಇದನ್ನೇ ತೀರಿಸಬೇಕು. ಈಗ ನಮ್ಮದು ಆಧಾರವಾಗಿದ್ದಂಥ ಅಂಗಡಿನ ತೆಗೆದು ಬಿಟ್ಟಿದ್ದಾರೆ ಅವರು. ನಾನು ಯಾವ ರೀತಿ ತೀರಿಸಬೇಕು ಅಂತ ನಮಗೊಂದು ಪ್ರಶ್ನೆ. ಈ ಥರ ಎಲ್ಲ ಮಾಡಿದರೆ ನಾವು ಬದುಕೋದು ಹೇಗೆ? ಮತ್ತು ನಮಗೆ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ನಾವು ಏನು ಮಾಡಬೇಕು? ಮುಂದಿನ ನಮ್ಮ ಜೀವನಕ್ಕೆ ಏನು ಉಪಯೋಗ? ಈ ಥರ ಎಲ್ಲ ಮಾಡಬಾರ್ದು. ಇನ್ನೊಂದು ಸಾರಿ ಈಗ ಒಂದು ಸಾರಿ ನೋಟಿಸ್ ಕೊಟ್ಟಿದ್ರೆ ನಾವು ತೆಗೆಯುವುದಿತ್ತು. ಬಟ್ ನೋಟಿಸ್ ಇಲ್ಲ, ಮೌಖಿಕವಾಗಿ ಹೇಳಿದ್ದಾರೆ. ಬಟ್ ಬೀದಿ ವ್ಯಾಪಾರಿಗಳಿಗೆ ಈ ಥರ ತೊಂದರೆ ಕೊಟ್ಟರೆ ಬದುಕೋದು ಹೇಗೆ? ಜೀವನ ನಡೆಸೋದು ಹೇಗೆ? ತೊಂದರೆ ಆಗ್ತಿದೆ ತುಂಬ. ನೀವೇನು ಓದ್ಕೊಂಡು? ನೀವು ಓದಿದ್ದೇನು? ನೀವೇನು ಓದ್ಕೊಂಡಿದ್ದೇನೆ? ನಾವು ಡಿಗ್ರಿ ಓದ್ತಿರೋದು. ಬಟ್ ಅದು ಏನೋ ಜೀವನ ಇಲ್ಲ, ಅದಕ್ಕೆ ಇದೇ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಏನು ಮಾಡೋದು? ಜಾಸ್ತಿ ತೊಂದರೆ ಕೊಟ್ಟಿದ್ದೀರಾ. ಇದಕ್ಕೆ ನೀವೇ ಪರಿಹಾರ ಕೊಡಬೇಕಾಗಿ. ಈಗ ಉದ್ಯೋಗ ಸಿಕ್ಕಿಲ್ಲ ಡಿಗ್ರಿ ಮುಗಿದ್ರು? ಇನ್ನೂ ಸಿಕ್ಕಿಲ್ಲ. ತಮ್ಮ ಹೆಸರು? ಅನಿಲ್ ಕುಮಾರ್.